ಹಾಯ್ ನಮಸ್ಕಾರ, ವೆಲ್ಕಮ್ ಟು ನಿಮ್ಮ ವಿಜಯ್ ಬ್ಲಾಗ್. ಇವತ್ತು ನಾವು ಮಾತಾಡೋಕೆ ಹೋಗ್ತಿರೋದು ದರ್ಶನ್ ಫ್ಯಾನ್ ಜೊತೆ ದರ್ಶನ್ ಬಗ್ಗೆ. ಇವಾಗ ನಿಮ್ಗೇನು ಅನ್ಸುತ್ತೆ, ಪ್ರದೋಷು ಮಾಫಿ ಸಾಕ್ಷಿ ಆಗಿದ್ದಾನಲ್ಲ, ಏನು ಅನ್ಸುತ್ತೆ? ನಿಮ್ಮ ಬಾಸ್ ಹೊರಗಡೆ ಬರ್ತಾರಾ ಬರಲ್ವಾ? ಬರ್ತಾರೆ ನನ್ನ ಪ್ರಕಾರ. ಸಾಕ್ಷಿ ಅವರು ಒಪ್ಕೊಂತ ಇದಾರಲ್ಲ, ಸಾಕ್ಷಿ ಅವ್ರು ಒಪ್ಕೊಂತಿದ್ದಾರೆ, ಅವ್ರು ಬಚಾವಾಗೋದಕ್ಕೋಸ್ಕರ. ದರ್ಶನ್ ಮೇಲೆ ಯಾಕೆ ಹೇಳ್ತಿಲ್ಲ? ಸುಳ್ಳು ಸಾಕ್ಷಿ ಹೇಳ್ಬೋದಲ್ಲ. ಏನಂತ ಸುಳ್ಳು ಸಾಕ್ಷಿ ಹೇಳ್ತಾರೆ? ಅವರೇ ಮಾಡಿರೋದು, ಅವರೇ ಮಟ್ಟಿರೋದು. ಮತ್ತೆ ಅವತ್ತೇನು ಎಲ್ಲಿ ತಿಂತಿದ್ರು ಅವ್ರ ಜೊತೆ ಹೋಗ್ಬೇಕಾರೆ ಇವರು? ಫೇಮ್ ಇರಬೇಕಾದ್ರೆ ಎಲ್ಲ ಜೊತೆ ಇರ್ತಾರೆ, ಫ್ರೇಮ್ ಇಲ್ದಿರ್ಬೇಕಾದ್ರೆ ಯಾರು ಇರಲ್ಲ. ಅವಾಗ ದರ್ಶನ್ ಒಂದು ಬಿಗ್ ನೇಮ್ ಇತ್ತು, ಜೊತೆಲಿದ್ರು. ಇವಾಗ ಇಲ್ಲ. ಇವಾಗ ಅವ್ರಿಗೂ ಅವ್ರ ಮನೆಗೆ ಹೋಗ್ಬೇಕು ಅನ್ಸುತ್ತೆ. ಆಲ್ರೆಡಿ 2-3 ವರ್ಷ ಆಗ್ತಿದೆ. ಏನೋ ಒಂದು ವರ್ಷದಲ್ಲಿ ಆಚೆ ಬರ್ತಾರೆ ಅನ್ಕೋಬೋದಲ್ಲ. ದರ್ಶನಿಗೆ ಫೇಮ್ ಇಲ್ಲ, ಅದಿಲ್ಲ ಇದಿಲ್ಲ, ಅವ್ರು ಒಳಗೆ ಕೂತ್ಕೊಂಡು ಅನ್ಕೊಂಡಿರೋದು. ಅಥವಾ ನಿಮ್ಮ ಪ್ರಕಾರ ಅದು ತಪ್ಪು? ದರ್ಶನ್ ಏನು ಹೆಸರು ಮಾಡಿದಾರೋ, ಯಾವ ಥರ ಇದ್ದಾರೋ, ಅವ್ರಿಗೆ ಅದೇ ಫೇಮು, ಅದೇ ಅಭಿಮಾನಿಗಳು, ನಾವೆಲ್ಲರೂ ಜೊತೆಲೇ ಇದ್ದೀವಿ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ 2-3 ವರ್ಷ ಒಳಗಿದ್ದಾರೆ. ಅದಕ್ಕೆ ಈಗ ಅವನು ಫ್ರೆಂಡ್ಶಿಪ್ ಗೋಸ್ಕರ ಅಷ್ಟು ಇದ್ದಪ್ಪ ಒಳಗಡೆ. ಓಕೆ, ಈಗ ಲೈಫ್ ಲಾಂಗ್ ಇಲ್ಲ ಫ್ರೆಂಡ್ಶಿಪ್, ಅಲ್ಲೇ ಸಾಯಿ ಅಂತ ಹೇಳ್ತಿದ್ದೀರಾ ನೀವು? ಸಾಯಿ ಅಂತ ನಾವ್ ಹೇಳ್ತಿಲ್ಲಲ್ಲ. ಅದಕ್ಕೆ ಸುಳ್ಳು ಮಾಫಿ ಸಾಕ್ಷಿಗಳನ್ನ ಹೇಳೋದ್ ತಪ್ಪು. ಸುಳ್ಳು ಅಂತ ನೀವ್ ಹೆಂಗ್ ಹೇಳ್ತೀರಪ್ಪ? ನಾನ್ ಕೇಳ್ತಾ ನಿಜ ಅಂತ ನೀವ್ ಹೆಂಗ್ ಹೇಳ್ತೀರಾ? ಅದೇ ಪಾಪ, ಅವ್ನು 2 ವರ್ಷ ಇದ್ದ ತಾನೆ ಸುಮ್ನೆ. ನಾನ್ ಕೇಳ್ತಾ ಇಷ್ಟೇ. ಅವ್ರು ಮಾಡಿರೋದ್ನೇ ದರ್ಶನ್ ಅವರು ಅವ್ರ ತಲೆ ಮೇಲೆ ಹಾಕೊಂಡಿರ್ಬೋದಲ್ಲ. ಎಲ್ಲ ಹಾಕೊಂಡ್ರಿ? ಇನ್ನು ಹಾಕೊಂಡಿಲ್ಲಪ್ಪ ಯಾರ ಮೇಲೂ. ಮತ್ತೆ ಮಾಫಿ ಸಾಕ್ಷಿ ಬಂದಿರೋದು ಹಂಗೆ ರೀತಿ ಬಂದಿರ್ಬೋದಲ್ಲ. ಅದೇ ಸತ್ಯ ಅಂತ ನಾನ್ ನಂಬಕ್ಕಾಗುತ್ತೆ? ನಾನ್ ನಂಬಲ್ಲ. ಇಷ್ಟೇನೆ. ಈಗ ಎಲ್ಲ ನನ್ ಕೆಲವೊಂದ್ ಕಡೆ ನೋಡಿದಾಗ ಫ್ರೆಂಡ್ಶಿಪ್ ಅದೇನ ಅಂತ ಬರ್ತಾ ಇದೆ. ಓಕೆ, ಪಾಪ ಅವ್ನ್ ಪ್ರದೋಷ್ ನಾನು ಹೇಳ್ತಿರೋದು ಇಷ್ಟೇನೆ. ಅವ್ನ ಆಂಗಲ್ ಕುತ್ಕೊಂಡು ಯೋಚನೆ ಮಾಡ್ರಿ. ಅವನ ಆಂಗಲ್ ಅಲ್ಲಿ ಅವನ ಹಿಂದೆಗಡೆ 2 ವರ್ಷ ಸುಮ್ನೆ ಇದ್ದವನು. 2 ವರ್ಷದಿಂದ ಏನ್ ಮಾಡ್ತಿದ್ದ? ಅವಾಗ್ಲೇ ಅವನು ಗೊತ್ತಿಲ್ಲ, ಅವ್ನ ಕೈವಾಡನೇ ಇರ್ಲಿಲ್ಲ. ನಾವು ಫ್ರೆಂಡ್ಶಿಪ್ ಗೋಸ್ಕರ ಹೋಗಿದ್ನೇನೋ. ಅವನ ಹಿಂದೆಗಡೆ ಪ್ರಭಾವಿ ವ್ಯಕ್ತಿಗಳು ಇರ್ಬೋದಲ್ಲ. ಆಲ್ಮೋಸ್ಟ್ ನಮ್ಗೆಲ್ಲ ಅನ್ನಿಸ್ತಿರೋದು ದರ್ಶನ್ ಕೇಸಲ್ಲಿ ಎಷ್ಟೋ ಜನ ಕೊಲೆ ಮಾಡಿರೋರೆಲ್ಲ ಜೈಲಿಗೆ ಹೋಗಿ ಬಂದಿದ್ದಾರೆ. ಬಟ್ ಇವರು ಆರೋಪಿಯಾಗಿ ಇವ್ರಿಗೆ ಬೇಲ್ ಸಿಗ್ತಿಲ್ಲ. ಒಂದು ಜೈಲಲ್ಲಿ ಎಂತೆಂಥ ವ್ಯಕ್ತಿಗಳು VIP ಟ್ರೀಟ್ಮೆಂಟ್ ಎಲ್ಲ ತಗೊಂತಿದ್ದಾರೆ. VIP ಸೆಲ್ಲಲ್ಲಿದ್ದಾರೆ. ಅವರಿಗೆ ಫ್ರಿಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, TV ಇದೆ. ಅವರಿಗೆ ಕೈ ತೋರಿಸಿದ್ದು, ಕಾಲು ತೋರಿಸಿದ್ದು ಕೆಲಸ ಮಾಡೋದಕ್ಕೆ ಅವ್ರ ಸಹಪಾಠಿಗಳು ಇರ್ತಾರೆ, ಎಲ್ಲ ಇರ್ತಾರೆ. ಬಟ್ ದರ್ಶನಿಗೆ ಅದೆಲ್ಲ ಸಿಗ್ತಿಲ್ಲ ಅಂದ್ರೆ ಪ್ರಭಾವಿ ವ್ಯಕ್ತಿಗಳ ಪ್ರಭಾವ ಇರ್ಬೋದಲ್ವಾ ಅನ್ನೋದಕ್ಕಿಂತ ನಾನು ಇದಾರೆ. ಸರಿ, ಓಕೆ, ಇದಾರೆ ಅಂತ ಇಟ್ಕೊಳ್ಳಿ. ಈಗ ನಾನ್ ಕೇಳ್ತಿರೋದು, ಇವಾಗ ನಾನೇನೋ ತಪ್ಪು ಮಾಡ್ತೀನಿ, ಸರಿ, ನಿನ್ ಫ್ರೆಂಡ್ ಒಬ್ಬ ತಪ್ಪು ಮಾಡ್ಬಿಟ್ಟವನೆ ಅಂತ ನೀನ್ ಬಂದು ಸ್ವಲ್ಪ ದಿವಸ ಜೊತೆಲಿ ಇರ್ಬೋದು, ಸಿಗುತ್ತೇನೋ ಅಂತ. ಬಟ್ ಇಷ್ಟು ದೊಡ್ಡದಾಗತ್ತೆ ಅಂತ ನಿನಗೆ ಗೊತ್ತಿರಲ್ಲ. ನಿಮ್ಮ ಅಪ್ಪ ಬೇರೆ ಸತ್ತೋಗಿರ್ತಾರೆ. ಅವಾಗ ನಿನಗೊಂದು ಮನೆಯವ್ರಿಗೆ ಆಗಿರ್ಬೋದಲ್ಲ, ಯಾಕೆ ನಾನು ಮಾಡಿದಿರೋ ತಪ್ಪು ನಾನು ಇಲ್ಲಿ ಕುತ್ಕೊಂಡು ಶಿಕ್ಷೆ ಅನ್ಭವಿಸ್ಬೇಕು ಅಂದ್ಬಿಟ್ಟು ಅಂತ. ಅದನ್ನೇ ನಾವು ಕೇಳ್ತಿರೋದು. ಆಲ್ರೆಡಿ ಒಂದ್ಸಲಿ ಬೇಲ್ ಸಿಕ್ಕಿ ಹೊರಗ್ ಬಂದಿದ್ರಲ್ವಾ, ಅವಾಗ್ಲೇ ಅವರು ಮಾಫಿ ಸಾಕ್ಷಿಯಾಗಿ ಇಲ್ಲ ನಾನು ತಪ್ಪು ಒಪ್ಕೊಂತೀನಿ ಅಂತ ಇರ್ಬೋದಿತ್ತಲ್ಲ. ಬಟ್ ಇವಾಗ ತಪ್ಪು ಒಪ್ಕೊಂತೀನಿ ಆದ್ರೆ ಅವರಿಗೆ ಅವ್ರ ಬೆನ್ನಿಂದ ಇರೋಂಥ ಪ್ರಭಾವಿ ವ್ಯಕ್ತಿಗಳು ಹೇಳಿರ್ಬೋದಲ್ಲ, ಈಗ ಒಪ್ಕೋ, ಅವ್ನ ಆಚೆಗೆ ಬರಬಾರ್ದು. ಯಾಕೆಂದ್ರೆ ಅವ್ರ ಕೋರ್ಟಲ್ಲಿ, ಹೈಕೋರ್ಟಲ್ಲೆಲ್ಲ ಇವಾಗ ಫೈಟ್ ಮಾಡಿರೋದ್ರಿಂದ ಜೈಲಿಂದ ಹೊರಗೆ ಬರೋ ಚಾನ್ಸಸ್ ಸಿಕ್ತು ಅನ್ನೋದೆಲ್ಲ ಇತ್ತು. ಸೊ ಆ ರೀತಿ ಏನಾದ್ರು ಆಗಿ ಅವ್ರ ಪ್ರಭಾವಿ ವ್ಯಕ್ತಿಗಳು ಹೇಳ್ಕೊಟ್ಟಿರ್ಬೋದಲ್ಲ, ನಿನ್ನ ನಾನು ಹೊರಗೆ ತರ್ತೀನಿ, ನೀನು ಶಿಕ್ಷೆ ಕಡಿಮೆ ಆಗುತ್ತೆ, ಮಟ್ಟುತ್ತೆ ಅಂತ ಹೇಳಿ ಮಟ್ಟಿ ಮಾಡಿರ್ಬೋದಲ್ಲ. ಯಾಕೆ ಮಾಡಕ್ಕಾಗಲ್ಲ? ಹಂಗೆ ಹೇಳೋರೆ ಅಂದ್ರೆ ನಿಮ್ ಪ್ರಕಾರ ಹಂಗೆ. ನಾನ್ ಕೇಳ್ತೇವೆ ಇಷ್ಟನೇ. ಇವಾಗ ಅವ್ರಿಗೋಸ್ಕರ ಇವ್ರು ನಿಂತ್ಕೊಂಡು ಇವ್ರದೇನು ಕೈವಾಡನೇ ಇರಲ್ಲ, ಬಾ ಮಚ್ಚ ಜೊತೆ ಸುಮ್ನೆ ಅನ್ಬಿಟ್ಟು ಕರ್ಕೊಂಡು. ಕೈವಾಡ ಇಲ್ಲ ಅಂತ ಯಾರನ್ನೂ ಹಂಗೆ ಎಳಿಯಕ್ ಆಗಲ್ಲ. ಸರಿ ಆಯ್ತು, ಅವರೇ ಪ್ರದೋಷ್ ಅವರೇ ಮಾಡ್ಬಿಟ್ಟು ಲಾಸ್ಟಿಗೆ ದರ್ಶನ್ ಅವ್ರನ್ನ ಕರ್ಕೊಂಡಿರ್ಬೋದಲ್ಲ, ಯಾಕಾಗಲ್ಲ? ಪ್ರದೋಷ್ ಅಲ್ಲಿ ಅಲ್ಲ, ಅವ್ನ ಮ್ಯಾಟ್ರ್ ಅಲ್ವಲ್ಲ ಅದು. ಪ್ರದೋಷ್ ಮ್ಯಾಟ್ರ್ ಅಲ್ಲ ಅಂದ್ರೆ ಪವಿತ್ರ ಗೌಡಂಗ ಅವರೆಲ್ಲ ಚೇಳಗಳ ತರ ಜೊತೆಲೆ ತಿರುಗ್ತಿದ್ರಲ್ವಾ, ಸೊ ಅವರೇ ಮಾಡಿರ್ಬೋದು. ದರ್ಶನೇ ಮಾಡಿರಲ್ಲ. ದರ್ಶನ್ ಹೋಗಿರೋ ಪ್ರೂಫ್ ಇದೆಯಲ್ಲ, ಹೊಡೆದಿರೋ ಪ್ರೂಫ್ ಇದೆಯಲ್ಲ. ಹಂಗೆ ಪ್ರದೋಷ್ ಹೊಡೆದಿರೋ ಪ್ರೂಫ್ ಇದೆಯಲ್ಲ. ನಾನು ಅದನ್ನೇ ಕೇಳ್ತಿರೋದು. ಈಗ ಆಯ್ತು, ನೀವು ನಿನ್ ಪ್ರಕಾರ ಹೊಡೆದ್ಬಿಟ್ಟು ಇವಾಗ ದರ್ಶನ್ ಮಾಫಿ ಇದ್ ಮಾಡ್ಬೋದಾಯ್ತಲ್ಲ. ಹಂಗಾರೆ ನಾನೇನು ಮಾಡಿಲ್ಲ, ಮಾಡಿದೀವನು ಅಂತ ದರ್ಶನ್ ಸರ್ ಮಾಡಿಲ್ಲ ಅಂತ ನಾನು ಅವರು ಹೇಳ್ತಿಲ್ವಲ್ಲ. ಓಕೆ, ಶಿಕ್ಷೆ ಎಲ್ಲರೂ ಸೇರ್ ಅನುಭವಿಸ್ತಿದೀವಿ, ಹೋರಾಟ ಮಾಡೋಣ ಕಾನೂನು ಪ್ರಕಾರ ಅಂತ ಹೇಳ್ತಿದಾರಲ್ಲ. ಎಲ್ಲರೂ ಸೇರ್ ಮಾಡಿದಾರೆ ಅನ್ನೋದಕ್ಕಿನ್ನ ಇವಾಗ ನಾನು ನಿನ್ ಜೊತೆ ಸುಮ್ನೆ ಬಂದಿರ್ತೀನಿ. ಸುಮ್ನೆ ಬಂದಿರೋದಕ್ಕೋಸ್ಕರ ಓಕೆ, ಏನೋ ಅವ್ರ ಮೇಲೆ ಇದ್ ಮಾಡ್ಬಾರ್ದು, ಬೇಲ್ ಸಿಗುತ್ತೆ ಅಂತ ಅನ್ಕೊಂಡಿರ್ತಾನೆ. ಇಷ್ಟೊಂದೆಲ್ಲ ಆಗುತ್ತೆ ಅಂತ ಗೊತ್ತೇ ಇರಲ್ಲ ಅವ್ನಿಗೆ. ಇವಾಗ ದರ್ಶನ್ ಸರ್ಗೂ ಗೊತ್ತಿರಲ್ಲ.
ದರ್ಶನ್ ಸರ್ಗೆ ಏನ್ ಗೊತ್ತಿರುತ್ತೆ ಇಷ್ಟು ದೊಡ್ಡ ಕೇಸ್ ಆಗುತ್ತೆ ನನ್ ಮೇಲೆ ಇಲ್ದೇರ ಕಣ್ಗಳು ಇಲ್ದೇರ ಕೈವಾಡಗಳು ನಡೆಯುತ್ತೆ ಅಂತ ದರ್ಶನ್ ಸರ್ ಗೊತ್ತಿರುತ್ತಾ? ನೀನು ಆ ಕಡೆ ನಿಂತ್ಕೊಂಡು ಹೇಳ್ತಿದ್ಯಾ, ನಾನು ಹೇಳ್ತೇನೆ ಇಷ್ಟೇನೆ. ಮಾಡಿಲ್ದಿರೋದೊಂದು ತಪ್ಪಿಗೆ ತನ್ನ ತಲೆ ಮೇಲೆ ಸಾಯೋವರೆಗೂ ಇರ್ಬೇಕು. ನೀವು ಪ್ರದೂಷ್ ಪ್ರಕಾರ ಹೇಳ್ತಿದ್ದೀರಲ್ಲ, ನೀವು ದರ್ಶನ್ ಸರ್ ಪ್ರಕಾರ ನಿಂತ್ಕೊಂಡ್ ಮಾತಾಡಿ. ನಾನು ಅಲ್ಲಿ ನಿಂತ್ಕೊಂಡ್ ಮಾತಾಡೋದು ನಾನು ಹೇಳ್ತಿಲ್ಲ. ಇವಾಗ ಮಾಫಿ ಸಾಕ್ಷಿ ಅಂತ ಬಂದವನಲ್ವಪ್ಪ, ಬರ್ಲಿ ಬಿಡು, ಹೇಳ್ಲಿ ಬಿಡು ಒಂದ್ ಸತ್ಯನ. ಹೇಳ್ಬೇಡ ಅಂತ ತಡೆದಿರೋರು ಯಾರು? ತಡೆದಿರೋರು ಯಾರು? ಏನಕ್ಕೆ ಬರ್ತೈತೆ ಬೆದರಿಕೆ? ಬಂದಿದೆ ಅಂತ ಗ್ಯಾರಂಟಿ ಏನಿದೆ? ಅದ್ ನನಗೂ ಗೊತ್ತಿಲ್ಲ, ಬಂದಿದೆ ಬಂದಿಲ್ವ ಅಂತ. ಮತ್ತೆ ಬೆದರಿಕೆ ಬರೋದು ಮಟ್ಟದು. ಒಂದ್ ಸೆಕೆಂಡ್ ಹೇಳ್ತೀನಿ. ಇದೇ ಇದ್ರಲ್ಲಿ ಸಾಕ್ಷಿಗೆ ಬಂದ್ಬಿಟ್ಟು ದರ್ಶನ್ ಅವ್ರ ಕಡೆಯಿಂದ ಬೆದರಿಕೆ ಬಂದ್ಬಿಡ್ತು, ಅದ್ ಬಂದ್ಬಿಡ್ತು. ಮಾಡಿದದ್ ಯಾರೋ, ಈಗ ಅವ್ರ ಹೆಂಡತಿ ಅವನ್ ಯಾವನ್ ಜೊತೆ ಎಲ್ಲೋ ಹೋಗಿರ್ಬೇಕಾದ್ರೆ ಅವನ್ ಯಾರೋ ಗೌತಮ ಯಾರೋ ಇದಾನಲ್ಲ ಗೌರವ್, ಅವನ್ ಬಂದು ಫೋಟೋ ಜೊತೆ ತೆಗೆಸ್ಕೊಂಡಿದ್ದಾನೆ, ಜೊತೆಲಿ ನಡ್ಕೊಂಡಾಗಿದ್ದಾನೆ. ಅದಕ್ಕೂ ವಿಜಯಲಕ್ಷ್ಮಿ ಅವ್ರಿಗೂ ಲಿಂಕ್ ಹಾಕ್ಬಿಟ್ರೆ ಇದು ಯಾವ ತರ ನಂಬಕ್ಕಾಗುತ್ತೆ? ನನಗೆ ನೋಡಿ ಅವ್ರ ಬಗ್ಗೆ ಬೇಕಾಗಿಲ್ಲ, ನನಗೆ ನಾನ್ ಕೇಳ್ತಿರೋದು ಈ ಕಡೆಯಿಂದ. ಅದೇ ಹೇಳ್ತಿರೋದು, ಫ್ಯಾಮಿಲಿ ಎಳಿತಲ್ಲ, ಫ್ಯಾಮಿಲಿ ಎಳಿತಾನೆ ಇಲ್ಲ. ಬಟ್ ಇವಾಗ ಕೇಸ್ಗಳನ್ನ ಬೆಳವಣಿಗೆ ಮಾಡ್ತಿರೋದು, ಅಟ್ಯಾಚ್ ಮಾಡ್ತಿರೋದು, ಪ್ರತಿ ಒಂದು ಲಿಂಕ್ ಹಾಕೊಂಡಾಗ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಿರೋದೆಲ್ಲ. ಅವ್ರೊಂದ್ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ದೇವಸ್ಥಾನಕ್ಕೆ ಹೋದ ತಕ್ಷಣ ದರ್ಶನ್ ಬಗ್ಗೆಲೆ ಹೋಗ್ಬಿಟ್ರು. ಅವ್ರು ಯಾರೋ ಅವ್ರ ಫ್ರೆಂಡ್ ಜೊತೆ ಹೋಗಿರ್ತಾರೆ. ಹಂಗಾರೆ ಅವರಿಗೆ ದೇವ್ರು ದಿನರು ಇಲ್ಲ, ಫ್ಯಾಮಿಲಿ ಫ್ರೆಂಡ್ಸು ಯಾರು ಇರ್ಕೂಡ್ದು, ಯಾರ ಜೊತೆನೂ ಓಡಾಡ್ಕೂಡ್ದು, ಏನು ಮಾಡ್ಕೂಡ್ದು, ಅದೆಲ್ಲ ಫುಲ್ಲು ಕಾಂಟ್ರವರ್ಸಿ ಹೇಳ್ಕೊಂಡೋದ್ರೆ. ಈಗ ಪ್ರದೂಷ್ ಪ್ರಕಾರ ಅವ್ನು ಅವತ್ತಿಂದ ಏನೇ ಹೇಳ್ತಿಂತಿದ್ನ, ಅವ್ನು ಸಿಗಕಣಾಗ್ಲೂ ಅವ್ನು ಅವತ್ತು ಸಾಕ್ಷಿ ಹೇಳಿದಿರ ಇಷ್ಟ ದಿನ 2 ವರ್ಷ 3 ವರ್ಷ ಜೈಲಿಗೆ ಅನ್ಭವಿಸಲ್ಲ. ಒಂದು ಇವಾಗ ಈಗೆಲ್ಲ ಬರ್ತೇನೆ ಅಂತ 20 ವರ್ಷದಿಂದ ಫ್ರೆಂಡ್ಶಿಪ್ ಇದ್ದು ಈಗ ಮೋಸ ಮಾಡ್ತಾವ್ರೆ ಅನ್ಬಿಟ್ಟು ಅಂತ ನನಗೆ ಅದರಿಂದ ಒಂದು ಡೌಟ್ ಬಂದಿದೆ ಗೊತ್ತಾ. ಓಕೆ, ಒಂದು ಫ್ರೆಂಡ್ಶಿಪ್ಗೋಸ್ಕರ ನಿಂತ್ಕೋಬಹುದು. ಈಗ ಏನೋ ಫ್ರೆಂಡ್ಶಿಪ್ಗೋಸ್ಕರ ನಿಂತ್ಕೊಳ್ಳೋದು ನಾನು ನೋಡಿದೀನಿ. ಹಂಗನ್ಬಿಟ್ಟು ಫ್ರೆಂಡ್ಶಿಪ್ಗೋಸ್ಕರ ಜೈಲ್ಗೆ ಹೋಗ್ಬಿಟ್ಟು ಜೈಲ್ ಅನುಭವಿಸ್ತಾರೆ ಅನ್ನೋದೆಲ್ಲ ಸುಳ್ಳು. ಆ ತಪ್ಪಲ್ಲಿ ಅವನು ಇದ್ದೇ ಇರ್ತಾನೆ. ಇಲ್ಲ ಅಂದಿದ್ರೆ ಅವನೇ ಅವತ್ತೊಂದು ದಿನ ನಿಂತ್ಕೋಬೋದಿತ್ತು. ಸಿಗಾಕೊಂಡಿದ್ ಫಸ್ಟ್ ಡೇನೆ ಇಲ್ಲ ಹಿಂಗ್ ಆಯ್ತು ಅಂತ ಅವನೇ ಓಪನ್ ಆಗಿ ಹೇಳ್ಬೋದಿತ್ತು. ಅವತ್ತೆಲ್ಲ ಮುಚ್ಚಾಕೊ ಬಂದ್ಬಿಟ್ಟು ಇವತ್ತು ಎಲ್ಲ ಎತ್ತಿಡಿತೀನಿ, ಮಟ್ಬಿಡ್ತೀನಿ, ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ. ಅವರು ಸೇಮ್ ಮಾಡಿರೋದೇ ತಪ್ಪದು. ನಾನು ಅದನ್ನೇ ಹೇಳ್ತಲ್ವಾ, ಇವಾಗ ನೀವು ಏನೋ ಬರ್ತೀನಿ ಅಂತ ಅವ್ನಿಗೆ ಅನ್ಸಿರುತ್ತೇನೋ, ಯಾಕೆ ಅವ್ರನ್ನ ಎದುರಾಕೋಬೇಕು, ಯಾಕೆ ಹೇಳ್ಬೇಕು. ಬಟ್ ಇವಾಗ ಆಚೆನೆ ಬರಲ್ಲ ಅಂತ ಗೊತ್ತಾದ್ಮೇಲೆ ಯಾರನ್ನ ಎದುರಾಕೊಂಡ್ರೆ ಏನು? ಆಚೆ ಬರಲ್ಲ ಅಂತ ಯಾರು ಹೇಳಿಲ್ವಲ್ಲ. ಟ್ರಯಲ್ ನಡೀತಿದೆಯಲ್ಲ, ಟ್ರಯಲ್ ನಡೀತಿದೆ. ಎಷ್ಟು ವರ್ಷ ನಡೆಯುತ್ತೆ ಅಂದ್ರೆ 1 ವರ್ಷ ತನಕ ಬೇಲಿಲ್ಲ, ಅದು ಒಪ್ಕೊಳ್ಳೋಣ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅವ್ರ ಅಪ್ಪ ಸತ್ತವ್ರೆ ಅಂದ್ರೆ ಅದು ಅವ್ರ ಹಣೆ ಬರಲ್ಲ. ಇಲ್ಲ ದರ್ಶನ್ ಸರ್ ಹೇಳಿರ್ಲಿಲ್ಲ, ನೀವ್ ಅಪ್ಪ ಸತ್ರು ನಾನು ನಿನ್ನನ್ ಕಾಪಾಡ್ಕೊಂತೀನಿ, ನಿನ್ನ ಇದ್ ಮಾಡ್ತೀನಿ, ಅದ್ ಮಾಡ್ತೀನಿ ಅಂತ. ಫ್ರೆಂಡ್ಶಿಪ್ಗೋಸ್ಕರ ಬಂದ್ರೆ ಆವಾಗ ಏನ್ ಮಾಡಕ್ಕಾಗುತ್ತೆ? ಸರಿ ಆಯ್ತು, ಇವಾಗ ಎಕ್ಸಾಂಪಲ್ ನಾನೇ ಕೊಡ್ತೀನಪ್ಪ. ನಾನೇನೋ ತಪ್ಪು ಮಾಡ್ತೀನಿ, ನನ್ ಜೊತೆ ನೀನು ಬಂದಿರ್ತೀಯ, ನೀನು ಆ ತಪ್ಪು ಮಾಡಿರ್ತೀಯ, ಅದ್ರ ಜೊತೆಗೆ ನಿಂದು ಮಿಂಗಲ್ ಇರುತ್ತೆ. ಹಂಗಂದ್ಬಿಟ್ಟು ನಾಳೆ ದಿವಸ ನಾನ್ ಸಿಗಾಕೊಂಡೆ ಅನ್ಬಿಟ್ಟು ನೀನ್ ತಪ್ಪೇ ಮಾಡಿಲ್ಲ ಅಂತ ನೇಮ್ ಬೋರ್ಡ್ ಹಾಕೊಂಡ್ಬಿಟ್ರೆ ನನಗೆ ಗೊತ್ತಿರೋಲ್ಲ ನೀನ್ ತಪ್ಪು ಮಾಡಿದ್ಯೋ ಮಾಡಿಲ್ವೋ ಅನ್ನೋದು. ಇವಾಗ ಆತರ ನೇಮ್ ಬೋರ್ಡ್ ಹಾಕೊಂಡಿದ್ರೆ ಫಸ್ಟೇ ಬಂದು ಹೇಳ್ತಿದ್ನಲ್ಲ, ನಾನು ನಿಮ್ಗೋಸ್ಕರ ನಿಂತ್ಕೊಂಡಿದ್ದೆ. ನಿಂತ್ಕೊಂಡಿರೋದು ಈಗ ಬೇಲ್ ಸಿಗ್ತಾ ಇಲ್ಲ ಅಂತ ಏನ್ ಮಾಡಕ್ಕಾಗುತ್ತೆ? ಇರೋ ಸತ್ಯ ಒಪ್ಕೋಬೇಕಾಗುತ್ತೆ. ಇರೋ ಸತ್ಯ ಒಪ್ಕೋ, ಅದನ್ನ ಬಿಟ್ಬಿಟ್ಟು ಇಲ್ಲಿರೋದು ಪಲ್ದಿರೋದೆಲ್ಲ ಹೇಳೋ ಅಂತದ್ ಏನಿರುತ್ತೆ? ಇವಾಗ 2 ವರ್ಷ ಇದ್ದವನ್ಗೆ ಇಲ್ದಿರೋದು ಎಲ್ಲ ಹೇಳ್ಬೇಕು, ನಾನು ಫಸ್ಟ್ ಹೇಳ್ತಿದ್ದ ತಾನೆ. ಇವಾಗ ನೆಕ್ಸ್ಟ್ ಬೇಲ್ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಅವ್ನು ಇವಾಗ ಹೇಳ್ತಾವನೆ, ಅದ್ರಲ್ಲಿ ತಪ್ಪೇನು? ತಪ್ಪು ಅಂತ ನಾವ್ ಹೇಳ್ತಿಲ್ಲಪ್ಪ, ಆದ್ರೆ ಅದ್ರಲ್ಲಿ ಹೇಳ್ತಿದಾರೆ ಗೊತ್ತಾ, ನಾವ್ ಏನೂ ಮಾಡಿಲ್ಲ, ನಾವು ಹೊಡೆದಿಲ್ಲ, ನಾನು ಬೇಡ ಅಂದೆ, ನಾನು ಹಂಗಂದೆ ಹಿಂಗಂದೆ. ಹಂಗನಂಗೆ ಇದ್ದಿದ್ರೆ ದರ್ಶನ್ ಸರು ಅವ್ರು ಹೊಡೆದ ತಕ್ಷಣ ಅವರೇ ಹೇಳಿಕೆ ಕೊಟ್ಟಿರೋ ಪ್ರಕಾರ ಹೊಡೆದ ತಕ್ಷಣ ಬಾಯಲ್ಲಿ ಬ್ಲಡ್ ಬಂತು. ಅದನ್ನ ನೋಡಿ ನನಗೆ ಸ್ವಲ್ಪ ಮೀಟರ್ ಆಫ್ ಆಯ್ತು, ಈ ಥರ ಹೊಡೆದ್ನಲ್ಲ ಅಂತ. ಲಾಸ್ಟಿಗೆ ಊಟ ತರಿಸಿ ಊಟ ಎಲ್ಲ ಮಾಡಿಸಿಸ್ಬಿಟ್ಟು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೆ. ನನಗೆ ಗೊತ್ತಿಲ್ಲ ಇವ್ರು ಸಾಯಿಸಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆಲ್ರೆಡಿ. ಇವ್ರು ಅಂದ್ರೆ ಯಾರು? ಜೊತೆಲಿದ್ದವರು ಯಾರು? ಈ ಪ್ರದೂಷು ಅವ್ರು ಯಾರ್ಯಾರೋ ಬೇರೆ ಎಕ್ಸೆಟ್ರಾ ಇದಾರಲ್ಲ ಅವರೆಲ್ಲರೂ. ಸೊ ಅವ್ರು ಹೊರಗೆ ಬಂದ್ಮೇಲೆ ಇವ್ರು ಸಾಯಿಸಿದ್ರು. ಆಲ್ರೆಡಿ 7:15 RR ನಗರಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ಬೇಕಾರೆ ಇವ್ರು ಫೋನ್ ಮಾಡಿರ್ತಾರೆ, ಓ ಸಾಯಿಸ್ಬಿಟ್ವಿ ಇವನ್ನ ಅಂತ. ಹಂಗನ್ಬಿಟ್ಟು ಅವ್ರು ಸಾಯಿಸಿರ್ತಾರ. ಈಗ ನಿಮ್ಗೂ ಸಿಟ್ಟು ಬಂದ್ರೆ ಆಪೋಸಿಟ್ ಅಲ್ಲಿ ಇರೋರಿಗೆ ಹೊಡೆದಿರ್ತೀರ, ಇಲ್ಲ ಅಂತ ಹೇಳಲ್ಲ, ಸರಿನಾ? ಇನ್ಯಾರೋ ಮಾಡಿರೋ ತಪ್ಪನ್ನ ತಗೊಬಂದ್ಬಿಟ್ಟು ಇವಾಗ ನಾವೇ ತಗೊಳ್ಳೋಣ. ನಮ್ಮ ಟೀಮಲ್ಲಿ ನಮಗೆ ಯಾರಿಗೂ ಕೆಟ್ಟ ಮೆಸೇಜ್ ಮಾಡಿರ್ತಾರೆ, ಎದುರುಗಡೆ ಅವ್ನು ಸಿಕ್ತಾಗ ಒಂದೆರಡು ಏಟ್ ಹೊಡೆದಿರ್ತೀಯ. ನಿನ್ನ ಜೊತೆ ಇರೋದು ಪುಡಂಗಳು ಇರ್ತಾರಲ್ಲ, ಈ ಹೆಸರು ಮಾಡಬೇಕು, ಅವನನ್ನು ಒಳಗೆ ಕಳಿಸ್ಬೇಕು, ಹಂಗೆ ಹಿಂಗೆ ಅಂತ ನಿನಗೆ
ಏನ್ ಮಾಡ್ತಾರೆ, ಚಪ್ಪಡಿ ಕಳ್ಳು ಎಳಿಬೇಕು ಅಂತ ಪ್ರಯತ್ನ ಪಟ್ಟಿರ್ತಾರಲ್ಲ. ಕಾಮನ್ ಮ್ಯಾನ್ಗೂ ಒಬ್ಬ ಸೆಲೆಬ್ರಿಟಿಗೂ ನಾನು ಈಗ್ಲೂ ಹೇಳ್ತಿಲ್ವಾ, ಅವ್ರು ಒಂದೇ ಒಂದು ಫೋನ್ ಕಾಲ್ ಮಾಡಿ ದುರ್ಗದಲ್ಲಿ ಪೊಲಿಟಿಷಿಯನ್ಗೆ ಹೇಳ್ಬಿಟ್ಟಿದ್ರೆ ಮ್ಯಾಟ್ರ್ ಹಿಂಗ್ ಸಾಲ್ವ್ ಆಗೋದು. ಅವ್ರಿಗೂ ಗೊತ್ತಿರ್ಲಿಲ್ವೇನೋ ಏನು ಇಷ್ಟೆಲ್ಲ ಆಗುತ್ತೆ ಅಂತ. ಅವ್ರು ಕರ್ಸಿದಾರೆ ಅನ್ನೋ ಪ್ರೂಫ್ ಇಲ್ವಲ್ಲ. ಇವಳು ಪವಿತ್ರ ಗೌಡನೇ ಕರ್ಸಿರ್ಬೋದು, ಇಲ್ಲ ಪವನ್ ಕರ್ತಂದಿರ್ಬೋದು. ಅದಾದ್ಮೇಲೆ ಅವಳು ನೀನ್ ಗಂಡ್ಸಲ್ಲ, ನೀನ್ ಹಂಗಲ್ಲ ಹಿಂಗಲ್ಲ, ನೀನ್ ಗಂಡ್ಸಾಗಿದ್ರೆ ತೋರ್ಸು ಅವನು ಗೊಡಿ ಮಟ್ಟು ಅಂತ ಅಂದಾಗ ಅವ್ರಿಗೂ ಸಿಟ್ ಬಂದು ಹೊಡೆದಿರ್ಬೋದು. ಹಂಗನ್ಬಿಟ್ಟು ಸಾಯೋ ಮಟ್ಟಕ್ಕೆ ಹೊಡೆದಿದ್ದಾರೆ ಅನ್ನೋದು ಗ್ಯಾರಂಟಿ ಇದೇ ಇಲ್ವಲ್ಲ, ಇಷ್ಟೇನೆ ಇಲ್ವಲ್ಲ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ನೆಕ್ಸ್ಟ್ ವಿಡಿಯೋಸ್ ಬೇಕು ಅಂದ್ರೆ ಪಾರ್ಟ್ 2 ಬರುತ್ತೆ. ಅಲ್ಲಿವರೆಗೂ ತುಂಬಾ ದೊಡ್ಡದಾರೆ, ನೀವು ನೋಡಲ್ಲ. ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.